Hello guys and welcome back to my new video. So ಇವಾಗ ರಿಯಾಕ್ಟ್ ಮಾಡೋದು ಹೋಗ್ತಾ ಇದೀನಿ ಪವರ್ ಫಿಲಮ್ ಸೀನು ವೈ ಸಾಂಗ್ ರಿಯಾಕ್ಷನ್ ಮತ್ತು ಕಾಮಿಡಿ ಸೀನ್ ರಿಯಾಕ್ಷನ್ ಮಾಡೋದು ಹೋಗ್ತಾ ಇದೀನಿ. ನಿನ್ನೆ ಸಾಧ ತೋಕಿರೋ ಅವ್ರದ್ದು ಕಾಮಿಡಿ ಸೀನ್ ರಿಯಾಕ್ಷನ್ ಮಾಡಿದೆ, ಸಕ್ಕತ್ತಾಯಿತು. ಒಂಥರ ಫಸ್ಟ್ ಟೈಮ್ ನೋಡ್ದಂಗೆ ಫೀಲ್ ಆಯ್ತು ನನಗೆ. ತುಂಬ ಸಲ ನೋಡ್ಬಿಟ್ಟು ಈ ಫಿಲಮು, ಬಟ್ ಆದರೂ ಒಂಥರ ಫಸ್ಟ್ ಟೈಮ್ ನೋಡ್ದಂಗೆ ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಥರನೇ ಸಿಗುತ್ತೆ ನನಗೆ. ಯಾವಾಗಲೂ ಪುನೀತ್ ರಾಜ್ಕುಮಾರ್ ಫಿಲಮ್ ಯಾವಾಗ ನೋಡಿದಾலும் ಒಂದು ಫಸ್ಟ್ ಟೈಮ್ ನೋಡ್ದಂಗೆ ಫೀಲ್ ಆಗುತ್ತೆ ನನಗೆ. ಆ್ಯಂಡ್ ಇವಾಗ ಸಾಂಗ್ ರಿಯಾಕ್ಷನ್ ಮಾಡೋಕ್ಕೆ ಹೋಗ್ತಾ ಇದೀನಿ. ಆ್ಯಂಡ್ ಲಾಸ್ಟ್ ಅದೇ ಮೆಹಬೂಬಾ ಸಾಂಗ್ ರಿಯಾಕ್ಟ್ ಮಾಡಿದ್ದು, ದಂಪವರ ಸಾಂಗ್ ರಿಯಾಕ್ಟ್ ಮಾಡಿದ್ದು, ದುರ್ವಾರ ಸಾಂಗ್ ರಿಯಾಕ್ಟ್ ಮಾಡಲಿಲ್ಲ. ಬಟ್ ಇನ್ಮೇಲೆ ನೆಕ್ಸ್ಟ್ ಯಾವುದೇ ಫಿಲಮ್ ರಿಯಾಕ್ಟ್ ಮಾಡೋದು ಅದು ಸಾಂಗ್ಸು ರಿಯಾಕ್ಷನ್ನು ಮಾಡ್ತೇನೆ. ಸೊ ನೆನ್ನೆ ತೂಲಿ ಫಿಲಮ್ದು ಮೋನಿತಾ ಸಾಂಗ್ದು ಬ್ಲಾಕ್ ಆಗೋಯ್ತು ಯೂಟ್ಯೂಬಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಆ್ಯಂಡ್ ತುಂಬಾ ಒಳ್ಳೆ ವ್ಯೂಸ್, 183 ವ್ಯೂಸ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇನ್ನೊಂದು ರಿಯಾಕ್ಷನ್ ಮಾಡಿದೆ ಕೆ ರ್ಯಾಂಪ್ ಅಂತ, ಒಂದು ತೆಲುಗು ಗ್ಲಿಮ್ಸ್ ಫಿಲಮ್ಮು. ಬಟ್ ಅದು ಬ್ಲಾಕ್ ಆಗೋಯ್ತು. ಇನ್ಸ್ಟಾಗ್ರಾಮಲ್ಲೂ ಅದು ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಆಗಲಿಲ್ಲ. ಸುಮ್ಮನೆ ಟೈಮ್ ತೊಗೊಂತು, ನನ್ನ ಇಡೀ ಸ್ಪೇಸ್ ತಿಂದ್ಬಿಡ್ತದು. ಸೊ ಈಗ ರಿಯಾಕ್ಷನ್ನೇ ಡಿಲೀಟ್ ಮಾಡಿಬಿಟ್ಟೆ. ಸೊ ಇವಾಗ ಪವರ್ ಫಿಲಮ್ ರಿಯಾಕ್ಷನ್ ಮಾಡೋಣ. ಸೊ ಇವಾಗ ಮಜಾ ಆಯಿತು. ಸಾಂಗ್ ಸಕ್ಕತ್ತಾಗಿ, ಕಾಮಿಡಿ ಸೀನು ಮಸ್ತಾ ಇರುತ್ತೆ. ಸೊ ನನ್ನ ಫೇವ್ರೆಟ್ ಸಾಂಗ್ ಇದು. ಬೀಟ್ಸ್ ಮಸ್ತಾಗಿದೆ ತಮ್ಮಂತು, ಸೀರಿಯಸ್ಲಿ. ನನ್ನ ಹಿಂದೆ ಬತ್ತೀರಾ ಐತಲಕ ಕಣ್ಣಿನಲ್ಲೇ ತಿಂತೀರಾ. ಫುಲ್ ಪಾರ್ಟಿ ವೈಬ್ ಸಾಂಗ್ ಇದು. ಫೀಮೇಲ್ ವೋಕಲ್ಸ್ ತುಂಬಾ ಚೆನ್ನಾಗಿದೆ ಈ ಸಾಂಗ್. ಎಷ್ಟು ಸಲ ಕೇಳಿ ಎಂದರು, ಕೌಂಟ್ಲೆಸ್ ಆ್ಯಕ್ಚುಲಿ. ಇವಾಗ ಬರುತ್ತೆ ಅಪ್ಪು ಡ್ಯಾನ್ಸ್. ಆಹಾ, ಏನು ಸ್ಟೈಲು. ಇವಾಗ ಬರುತ್ತೆ ರಿಯಲ್ ಡ್ಯಾನ್ಸ್. ಇವಾಗ ಬರುತ್ತೆ. ಏನು ಡ್ರೇಸು ಅವರು, ಏನು ಡ್ಯಾನ್ಸ್ ಯಪ್ಪ, ಎಷ್ಟು ಹೊದಿದ್ರು ಸಾರದು. ತುಂಬ ಡಿಫಿಕಲ್ಟ್ ಇದು. ಪಾಡೆ ಪಾಡೆ ಪಾಯ್ ಎರಡು ತನ್ನ ಸಾಲದು ಅಪ್ಪು ಡ್ಯಾನ್ಸ್ ನೋಡೋಕ್ಕೆ. ಒಂಥರ ಯಾವಾಗಲೂ ಖುಷಿ ಸಿಗತ್ತೆ ನನಗೆ. ತುಂಬ ಚೆನ್ನಾಗಿದೆ ಸೆಟ್. ಬಾಬಾ ಏನು ಫಾಸ್ಟ್ ಮೂವ್ಸ್, ಎನರ್ಜಿಟ್ ಐತೆ. ಪಾ ನಟಿ ಹೆಣ್ಣು ನೋಡಿ ಊಟಿಯನ್ನು ನೋಡಿ ಹೊಡಿತಾರೆ. ಆಹಾ, ಫ್ಲೈಂಗ್ ಕಿಸ್. ತ್ರಿಷ, ಅಯ್ಯಯ್ಯೋ ಗೊತ್ತಾಗ್ಬಿಟ್ಟೈತೆ, ಅಷ್ಟೇ ಆಗ್ಬಿಡುತ್ತೆ. ಓಡಿಸ್ತಿರೋದು. ಮುನ್ನಿ ಬಂದಮ್ಮ.
ನೀನ್ ಮನೆಗ್ ಬಂದು ಹೋದಾಗಿಂದ ಡ್ಯಾಡಿ ಬದಲಾಗಿದ್ದಾರೆ. ಹೀಸ್ ಎನ್ಕರೇಜಿಂಗ್ ಮೀ, ಗೊತ್ತಾ? ನಾನು ಆಮೇಲೆ ಸಿಗ್ತೀನಿ, ನೀನು ಹೋಗು. ನಾನು ಹೋಗಲ್ಲ. ಏನ್ ಮಾಡ್ತೀಯಾ? ನನ್ನ ಮಾತು ಕೇಳು. ಹೌದು, ಒಳ್ಳೇದು. ಪೊಲೀಸ್ ಅಂದ್ರೆ ಭಯ ಪಡ್ಬೇಕಾ? ನಮ್ ಡ್ಯಾಡಿನೂ ಪೊಲೀಸೇ. ಅಯ್ಯೋ, ಜಸ್ಟ್ ಗೋ. ಐ ಸೆಡ್ ನೋ. ಅಯ್ಯೋ, ಐ ಸೆಡ್ ಗೋ. ಐ ಸೆಡ್ ನೋ. ಅಯ್ಯಯ್ಯ. ಇನ್ನು ಈ ಜನ್ಮದಲ್ಲಿ ಅವನ ಜೊತೆ ಮಾತಾಡಲ್ಲ. ಲೇ, ಎಂಟ್ರಿ ರಾಂಗ್ ಆಗಿದ್ರೆ ಎಫೆಕ್ಟ್ ಕೂಡ ರಾಂಗ್ ಆಗೇ ಇರುತ್ತೆ. ಹೌದು. ಯಾವ ಪೊಲೀಸ್ ಆಪರೇಷನ್ ಅಲ್ಲಿ ಇದ್ನೋ ಏನೋ, ನೀನು ಅರ್ಥ ಮಾಡ್ಕೊಳೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅರೆ ಏನ್ ಡೈರೆಕ್ಟ್ರೆ, ಆ ಹುಡುಗಿಗೆ ಹಂಗ್ ಹೊಡೆದು ಕಳ್ಸ್ಬಿಟ್ರಿ. ಇನ್ನೇನ್ ಮತ್ತೆ ಅವಳು ನಿಮ್ ಜೊತೆ ಹೀರೋನ್ ಆಗಿ ಆಕ್ಟ್ ಮಾಡ್ಬಿಟ್ರು. ಹೌದು. ನನ್ ಜೊತೆನಾ? ಚೆನ್ನಾಗಿದ್ಲಲ್ಲ. ತಮಗಿ, ವಾಟ್ ಇಸ್ ದಿಸ್? ನಿಮ್ಗೆ ಹುಚ್ಚ? ನಿಮ್ ರೇಂಜ್ಗೆ ನಾನೊಂದು ಐಶ್ವರ್ಯ ರಾಯ್, ಆಹಾ, ದೀಪಿಕಾ ಪಡ್ತಾನೆ ಅಷ್ಟೇ. ನೀವೇನು ಹೊಸಬ್ರಿಗೆ ಮನೆ ಆಗ್ತಿದಿರಲ್ಲ. ನೀವು ಆ ರೇಂಜ್ಗೆ ಫಿಕ್ಸ್ ಆಗ್ಬಿಡಿ. ನಮಗೂ ಸ್ವಲ್ಪ ಪ್ಯಾಡಿಂಗ್ ಗಿಡಿಂಗ್ ಎಲ್ಲ ಬೇಕಲ್ಲ. ಬನ್ನಿ, ನಮ್ಮ ಮಿನಿಸ್ಟರ್ನ ಪರಿಚಯ ಮಾಡ್ತೀನಿ. ಸರ್, ಭುವನೇಶ್ವರ್ ಅಂತ. ಭುವನೇಶ್ವರ್, ಬಳ್ಳಾರಿ ಅವರು. ಈ ಬ್ಯಾಂಕಾಗ್ ಬದ್ರಿನಾಥ್ ಇದಾರಲ್ಲ, ಅವ್ರ ಅಳಿಯ. ನೀ ಎಲ್ಲ ಬಿಯಿಂದನೇ ಸ್ಟಾರ್ಟ್ ಆಗ್ತಿದ್ದೆ ವರ್ಡ್ಸ್. ಇವ್ರ ಮಾತನ್ನ ಅವ್ರು ಮೀರಲ್ಲ, ಇವ್ರು ನನ್ ಮಾತು ಮೀರಲ್ಲ. ಸಂತೋಷ, ಅದು ವಿಷಯ. ತುಂಬಾ ಸಂತೋಷ. ನೀವು ನಿಮ್ಮ ಮಾವ ಅವ್ರನ್ನ ಕರ್ಸಿದ್ರೆ ಲ್ಯಾಂಡ್ ಡೀಲಿಂಗ್ ವಿಷಯನೆಲ್ಲ ಮಾತಾಡಿ ಮುಗಿಸ್ಬಿಡ್ಬೋದು. ನಮ್ಮ ಪಾರ್ಟ್ನರ್ಸ್ ಎಲ್ಲ ರೆಡಿ. ನಮ್ಮ ಮಾವ ಈಗ ಎಂಟರ್ಟೈನ್ಮೆಂಟ್ ಮೂಡಲ್ಲಿ ಇದ್ದಾರೆ, ಸೊ ಇನ್ವೆಸ್ಟ್ಮೆಂಟ್ ಮೂಡಕ್ ಬರೋ ಡೌಟ್. ಮೀಟಿಂಗ್ ನಾಳೆ ಇಟ್ಕೊಂಡ್ರೆ ಒಳ್ಳೇದು. ಹೌದು, ಫುಲ್ ಎಂಟರ್ಟೈನ್ಮೆಂಟ್ ಮೂಡಲಿದ್ದಾರೆ, ಫುಲ್ ಡೌಟು. ಡನ್ ಡನ್ ಸರ್, ಥ್ಯಾಂಕ್ಸ್. ಒಂದು ಸತ್ತವಾದ. कौन है बेतू? ಐ ಫಿನಿಶ್. ಮಲ್ಲಣ್ಣ, ಇವರು ಬ್ಯಾಂಕ್ ಬದ್ರಿನಾಥ್, ಇವ್ರ ಅಳಿಯ ಭುವನೇಶ್ವರು. ಇವರು ನಮ್ಮ ಪಾರ್ಟ್ನರ್ಸು. ಮಲ್ಲಣ್ಣ, ಅವರು ರುದ್ರಣ್ಣ. ಟಾರ್ಗೆಟ್ ಎಲ್ಲ ಒಂದೇ ಜಾಗದಲ್ಲಿ ಇದಾರ. ಅಣ್ಣ, ನಿನ್ನೆ ಸಾರು ಕ್ಲಬ್ ಅಲ್ಲಿ ಒಳ್ಳೆ ಮೂಡ್ ನಲ್ಲಿದ್ರು. ಹಣನ ಒಳ್ಳೆ ಕಟ್ಲೆಪುರಿ ಎಷ್ಟಂಗೆ ಸಿಗ್ತಾ ಇದ್ರು. ಹೌದೌದು, ಆರ್ಸ್ಕೊಂಡವ್ರು ಹೇಳ್ತಿದ್ರು ಸುಮಾರು 10 ಲಕ್ಷ ಇರ್ಬೋದು ಅಂತ. ಏಯ್, ನೀನು ಕಾಫಿ ಸಪ್ಲೈಯರ್, ಕ್ಯಾಶಿಯರ್ ಅಲ್ಲ. ಹೋಗಿ ಎಲ್ರಿಗೂ ಕಾಫಿ ತಗೊಂಬ ಹೋಗೋ. ಆಯ್ತಾಯ್ತು. ಏನ್ ಸರ್ ಇದು? ನೀವು ನನ್ನ ಹೀರೋ. ಹೀರೋ ನಿಮ್ ಕೈಲಿ ಕಾಫಿ ತರ್ಸದ? ಏನ್ ಮಾಡ್ತೀರಾ ಸರ್, ದೊಡ್ಡ ಹೀರೋ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನೀವೇನ್ ಫೀಲ್ ಮಾಡ್ಬಿಡಿ, ನಾನು ಇದನ್ನೊಂದು ಕ್ಯಾರೆಕ್ಟರ್ ತರ ಫೀಲ್ ಮಾಡ್ತಾ ಇದ್ದೀನಿ. ಕಾಫಿನ ಟೀನಾ? ಟೀ. ನಂದು ಅಷ್ಟೇ. ಹೇಳ್ಬಿಡು. ಸರಿ, ಈಗ ವಿಷಯಕ್ಕೆ ಬರೋಣ. ಏನಿಲ್ಲ, ನಮ್ಮ ಮಾವ ಸಿಂಗಾಪುರ್ನಲ್ಲಿ ಒಂದು 7 ಸ್ಟಾರ್ ಹೋಟೆಲ್ ಕಟ್ತಿದ್ದಾರೆ. ಸ್ವಲ್ಪ ಲಿಕ್ವಿಡ್ ಕ್ಯಾಶ್ ಬೇಕಾಗಿತ್ತು, ಅದಕ್ಕೆ ಬೆಳ್ಳಾರಿಲಿರೋ ಒಂದು 250 ಎಕರೆ ಮೈನಿಂಗ್ ಏರಿಯಾನ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಬಟನ್ ಕ್ಯಾಮ್ರಾ. ಅಯ್ಯೋ, ಬಟನ್ ಕ್ಯಾಮ್ರಾ ಅಲ್ಲ. ಮಾರ್ಕೆಟ್ ವ್ಯಾಲ್ಯೂ ಒಂದು 7 ಕೋಟಿ ಇದೆ. ನನಗೆ ಕ್ಯಾಶ್ ಡಿಮ್ಯಾಂಡ್ ಇದೆ. ಎಕರೆಗೆ ಒಂದು 5-6 ಕೋಟಿ ಬಂದ್ಬಿಟ್ರೆ ನಾನು ಬಿಟ್ಬಿಡ್ತೀನಿ. ಆಫ್ಟರ್ ಆಲ್ 250 ಎಕರೆ ಏನ್ ಸಮುದ್ರದಲ್ಲಿ ಒಂದು ಲೋಟ ನೀರು ತೆಗೆದಂಗೆ ಅಷ್ಟೇ. ಕ್ಯಾಶ್ ಅರೇಂಜ್ ಮಾಡ್ಬೋದು, ಬಟ್ ನಿಮ್ಮನ್ನ ನಂಬೋದಾ? ಭೂಮಿ ಇದು ಇನ್ಸಲ್ಟು. ಆಫ್ಟರ್ ಆಲ್ 1250 ಕೋಟಿ ಇವ್ರು ನನ್ನಿಲ್ಲ ಅಂತಂದ್ರೆ 1250 ಕೋಟಿ. ಐ ಡೋಂಟ್ ಲೈಕ್ ದಿಸ್ ಪೀಪಲ್. ರಿಲ್ಯಾಕ್ಸ್. ಓಕೆ ಸರ್, ಆಫ್ಟರ್ ಆಲ್ 1250 ಕೋಟಿ ನೋಡಿ. ನಿಮ್ಗೆ ಇವ್ರ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ಇವ್ರು ಫೀಲ್ ಮಾಡ್ತಾರೆ. ಹೌದು, ಆಮೇಲೆ ಡೀಲ್ ಕ್ಯಾನ್ಸಲ್ ಆಗೋದು. ಪ್ಲೀಸ್ ದೇವ್ರೆ ನಂಬಿ ಸರ್. ತಾವ್ಯಾಕೆ ಅಪ್ಸೆಟ್ ಆಗ್ತಾ ಇದ್ದೀರಾ? ಈ ನನ್ನ ಮಗನಿಗೆ ಅನುಭವ ಕಡಿಮೆ. ತಾವು ಡಾಕ್ಯುಮೆಂಟ್ಸ್ ತರಿಸ್ಬಿಟ್ರೆ ಡೀಲ್ ಬೇಗ ಮುಗಿಸ್ಬಿಡೋಣ. ಓಕೆ, ಹಾಗಾದ್ರೆ ಡಾಕ್ಯುಮೆಂಟ್ ತಂದವ್ರ ಎದೆ ಮೇಲೆ ಬಿಸಾಕು. ಓಕೆ, ಜೀ ರೆಡಿ. ನೀವಾ ಚಲ್ತೆ ಎಲ್ಲೋ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಅಯ್ಯಯ್ಯೋ, ಸರ್ ಬುದ್ಧಿ ಬಿಡುವ. ಕಣ್ ಕಾಣಲ್ಲ ನಿನ್ಗೆ? ತಪ್ಪಾಳ ತೋಡ್ಬಿಟ್ರಲ್ಲ ಸರ್. ಏನ್ ಮಾಡ್ತಾರೆ ಸರ್, ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಇಲ್ಲಿ ನೋಡಿ, ಏನ್ ಸರ್ ಇದು? ನನ್ನ ನಾಲಿಗೆ ಒಳಗೆ ಮಚ್ಚೆ ಇದೆ. ಮಚ್ಚೇನೆ? ನನಗೆ ಅವಮಾನ ಮಾಡಿದವರು ಸರ್ವನಾಶ ಆಗೋಗ್ಬಿಡ್ತಾರೆ. ನಾಯಿ ತರ ಸಾಯ್ತಾ ನೋಡು. ಅದಂತೂ ಗ್ಯಾರಂಟಿನೇ. ಈ ಎಮೋಷನ್ಗಳೆಲ್ಲ ನಿಮ್ ತಲೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆ, ನೀವು ದೊಡ್ಡ ಸ್ಟಾರ್ ಆದ್ಮೇಲೆ ಇದನ್ನೆಲ್ಲ ನಿಮ್ ಲೈಫ್ ಟೈಮ್ ಇಂಟರ್ವ್ಯೂ ಹೇಳ್ಕೋಬಹುದು. ಹಾ ಹಾ. ಕಬ್ಬನ್ಕಾ
ತಕೊಂತ ಕಾಫಿ ತುಂಬಾ ಚೆನ್ನಾಗಿತ್ತು ಯಾರು ಮಾಡಿದ್ದು ನಾನೇ ಮಾಡಿದ್ದು ಛಗೆ ಸರ್ ನಿಮ್ಮನ್ನ ರಿಸೀವ್ ಮಾಡಿದವನು ನಾನು ಛೆ. ಹಬ್ಬಾಡ ಇಷ್ಟೊಂದು ಕ್ಯಾಶ ನಿಮ್ಮನ್ನ ಸೆಂಡ್ ಆಫ್ ಕೊಡೋನು ನಾನೇ ಅದನ್ನ ಅವ್ರು ಕೊಡ್ತಾರೆ ಆ ಮೂವಿ ಲೆಟ್ಸ್ ಮೂವ್ ಬುಮ್ ಬುಮ್ ಶಾಂಗ್ವಾ ಬುಮ್ ಬುಮ್ ಶಾಂಗ್ವಾ ಬುಮ್ ಬುಮ್ ಶಾಂಗ್ವಾ. ಬರೀ ಕಾಫಿ ಕೊಟ್ಟಿದ್ದಕ್ಕೆ 2 ಲಕ್ಷ. ನೀವೊಂದು ಕೊಟ್ರೆ 3 ಆಗುತ್ತೆ. ಸೊ ಇಷ್ಟೇ ರಿಯಾಕ್ಷನ್ ಅದೇ ಗೊತ್ತು, ಸ್ವಲ್ಪ ಚಿಕ್ಕ ರಿಯಾಕ್ಷನ್ನೇ, ಬಟ್ ತುಂಬ ದೊಡ್ಡ ವೀಡಿಯೋ ಆಗೋಯ್ತು. ಮೊದಲೇ ಸ್ಪೇಸ್ ಇಲ್ಲ ಜಾಸ್ತಿ ಮೊಬೈಲಲ್ಲಿ. ಸತ್ತದಾಯ್ತು. ಸಾಂಗ್ ಅಂತೂ ಹೇಳಿದ್ನಲ್ಲ, ಅದರಲ್ಲಿ ವೈ ಸಾಂಗ್ ಅಂತೂ ನನ್ನ ಫೇವ್ರೇಟ್ ಸಾಂಗು. ಶೋ ಸ್ಟೀಲರ್ ಅಂತೂ ಅಪ್ಪು ಡ್ಯಾನ್ಸ್ ಬಂದದಂತೂ 2 ತಂಡ ಸಾಲದು ನೋಡೋಕ್ಕೆ. ಸೀರಿಯಸ್ಲಿ ಒಂಥರ ಅಡ್ಮೈರ್ ಮಾಡ್ತೀನಿ ನಾನು ಡ್ಯಾನ್ಸ್ನ. ಆ್ಯಂಡ್ ಇನ್ನೊಂದು ಕಾಮಿಡಿ ಸೀನು ಅಷ್ಟೇ, ಅಯ್ಯೋ ಮಸ್ತಾಯಿತು. ಇನ್ನು ಮುಂದೇನೂ ಒಳ್ಳೊಳ್ಳೆ ಕಾಮಿಡಿ ಸೀನ್ದಲ್ಲಿ ಬರುತ್ತವ, ಮಜಾ ಇರುತ್ತೆ. ಇದಾದ್ಮೇಲೆ ಒಂದು ಫೈಟ್ ಸೀನ್ ಬರುತ್ತೆ, ಅದು ಎಕ್ಸಲೆಂಟ್, ಅದು ಮಾಸ್ ಲೆವೆಲ್ ಫೈಟ್ ಸೀನು. ಸೊ ಸಕ್ಕತ್ತಾಗಿದೆ ಮೂವಿ, ಇಷ್ಟ ಆಗ್ತಿದೆ. ಒಂಥರ ಫಸ್ಟ್ ಟೈಮ್ ನೋಡ್ದಂಗೆ ಫೀಲ್ ಆಗ್ತಿದೆ. ಆ ಥರ ಅಷ್ಟು ಚೆನ್ನಾಗಿದೆ ಮೂವಿ ಅಂತ. ಕಾಮಿಡಿ ಸೀನ್ಸು ಟೈಮಿಂಗ್ ಇದೆ, ಇಮೋಷನ್ ಸೀನ್ಸು ಒಳ್ಳೆ ಟೈಮಿಂಗು, ಆ್ಯಕ್ಷನ್ ಸೀಕ್ವೆನ್ಸು ಸೂಪರಾಗಿ ಮಾಡಿದ್ದಾರೆ. ಒಂಥರ ನೀವು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಆ ಥರ ಮೂವಿ ಇದು. ಸಾಂಗ್ಸ್ ಅಂತೂ ಎಲ್ಲ ಸೂಪರ್ ಹಿಟ್, ಅದರ ಬಾಯ್ ಬಿಟ್ಟು ಹೇಳಂಗಿಲ್ಲ. ಸೊ ಸಿಯೋಣ ನೆಕ್ಸ್ಟ್ ರಿಯಾಕ್ಷನ್, ನೆಕ್ಸ್ಟು ಅದು ಫಸ್ಟ್ ರಿವೆಂಜ್ ಫೈಟ್ ಸೀನ್ ಬರುತ್ತಲ್ಲ ಅದು. ಸೊ ಓಕೆ, ಸಿಯೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಓಕೆ, ಟೇಕ್ ಕೇರ್, ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಶೇಷನ್ GTO ಫಾಲೋ ಮಾಡಿ ಟ್ವಿಟರಲ್ಲಿ. ಸೊ ಓಕೆ, ಟೇಕ್ ಕೇರ್, ಬಾಯ್. ಆ್ಯಂಡ್ 500 ಸಬ್ಸ್ಕ್ರೈಬರ್ಸ್ ಬೇಗ ಆಗಲಿ. ಆಮೇಲೆ ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೀನಿ, ಬಿಫೋರ್ ಆದಷ್ಟು ನಾವು 500 ಸಬ್ಸ್ಕ್ರೈಬರ್ಸ್ ತಲುಪ್ತಿಲ್ವಲ್ವ ಅಂತ. ಸೊ ಹೋಗ್ಬಿಟ್ಟು ವೋಟ್ ಮಾಡಿ 500 ಸಬ್ಸ್ಕ್ರೈಬರ್ಸ್ನ ದಯವಿಟ್ಟು ನನಗೆ ಬೇಕೇ ಬೇಕು. ಇನ್ನೂ 24 ಸಬ್ಸ್ಕ್ರೈಬರ್ಸ್ ಬಾಕಿ ಇದ್ದಾರೆ ಅಷ್ಟೇ. ಸೊ ಪ್ಲೀಸ್, ಬಿಫೋರ್ ಆದಷ್ಟು 500 ಸಬ್ಸ್ಕ್ರೈಬರ್ಸ್. ಓಕೆ, ಟೇಕ್ ಕೇರ್, ಬಾಯ್.